ಪ್ರಾದೇಶಿಕ ಫ್ಲೇವರ್ಗಳು ಮತ್ತು ಸಾಂಸ್ಕೃತಿಕ ಅನುಭವಗಳ ಸಂಗಮ. ಖ್ಯಾತ ಸಂಗೀತಕಾರ ವಾಸು ದೀಕ್ಷಿತ್ ಅವರು ಸಂಗೀತ ಸಂಯೋಜಿಸಿರುವ ವಿನೂತನ ಸಾಂಬಾರ್ ಹಾಡು ಬಿಡುಗಡೆ. ಬೆಂಗಳೂರು, ಏಪ್ರಿಲ್ 25, 2026. ಎನ್ಟಿಆರ್ ಸಂಸ್ಥೆಯು ಪ್ರತಿ ವರ್ಷ ಆಯೋಜಿಸುತ್ತಾ ಬಂದಿರುವ ತಮ್ಮ ಹೆಮ್ಮೆಯ ವಾರ್ಷಿಕ ಫುಡ್ ಫೆಸ್ಟಿವಲ್ ಆದ ಎನ್ಟಿಆರ್ ಕರುನಾಡು ಸ್ವಾದ ಕಾರ್ಯಕ್ರಮವನ್ನು ಬೆಂಗಳೂರಿನ ಜಯಮಾಲ್ ಪ್ಯಾಲೇಸ್ನಲ್ಲಿ ಇಂದು ಯಶಸ್ವಿಯಾಗಿ ಆರಂಭಿಸಿದೆ. ಈ ಕಾರ್ಯಕ್ರಮವನ್ನು ಜಿಬಿಯ ಮುಖ್ಯ ಆಯುಕ್ತರು ಹಾಗೂ ಬೆಂಗಳೂರಿನ ಎಲ್ಲಾ ಮಹಾನಗರ ಪಾಲಿಕೆಗಳ ಆಡಳಿತಾಧಿಕಾರಿಗಳಾದ ಶ್ರೀ ಮಹೇಶ್ವರ್ ರಾವ್ ಎಂಐಎಎಸ್ ಅವರು ಉದ್ಘಾಟಿಸಿದರು. ಈ ವಿಶಿಷ್ಟ ಆಹಾರ ಮೇಳವು ಕರ್ನಾಟಕದ ಶ್ರೀಮಂತ ಆಹಾರ ಪರಂಪರೆಯ ವೈವಿಧ್ಯತೆ ಮತ್ತು ಸೊಗಸನ್ನು ಮರುಶೋಧಿಸಲು ಆಹಾರ ಪ್ರೇಮಿಗಳು, ಸಾಂಸ್ಕೃತಿಕ ಆಸಕ್ತರು ಮತ್ತು ಪಾಕ ಪ್ರವೀಣರನ್ನು ಒಂದೇ ವೇದಿಕೆಯಡಿಯಲ್ಲಿ ಒಗ್ಗೂಡಿಸಲಿದೆ. ಪಾಕವಿಧಾನದ ಹಿಂದಿನ ಕತೆ ಎಂಬ ವಿಷಯದ ಸುತ್ತ ಈ ಬಾರಿಯ ಕರುನಾಡು ಸ್ವಾದ ಆಹಾರ ಮೇಳ ಆಯೋಜಿತವಾಗಿದೆ. ಈ ವರ್ಷದ ಎನ್ಟಿಆರ್ ಕರುನಾಡು ಸ್ವಾದವು ಕರ್ನಾಟಕದ ಸ್ಥಳೀಯ ಪದಾರ್ಥಗಳ ಮಹತ್ವವನ್ನು ಎತ್ತಿ ತೋರಿಸಲಿದೆ. ಉದ್ಘಾಟನಾ ದಿನದ ರಾತ್ರಿಯಂದು ಕರ್ನಾಟಕದ ಪ್ರಮುಖ 6 ಪ್ರದೇಶಗಳಾದ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಹಳೆ ಮೈಸೂರು ಪ್ರಾಂತ್ಯಗಳ ವೈವಿಧ್ಯಮಯ ಆಹಾರ ಪದ್ಧತಿಯನ್ನು ಪ್ರದರ್ಶಿಸಲಾಯಿತು. 75ಕ್ಕೂ ಹೆಚ್ಚು ಖಾದ್ಯಗಳ ಪ್ರದರ್ಶನದೊಂದಿಗೆ ಅತ್ಯಂತ ಪ್ರಸಿದ್ಧ ಅಡುಗೆ ಕ್ರಮಗಳು ಹಾಗೂ ಮರೆಯಾಗುತ್ತಿರುವ ಅಪರೂಪದ ರುಚಿಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗಿದ್ದು, ಈ ಮೇಳವು ಒಂದು ಅಪೂರ್ವ ಆಹಾರ ಸಂಗ್ರಹಾಲಯದಂತೆ ಗಮನ ಸೆಳೆಯಿತು. ಎನ್ಟಿಆರ್ನ ಪಾಕಪ್ರವೀಣರು ಮತ್ತು ಗೃಹಿಣಿಯರು ಸೇರಿ ರೂಪಿಸಿರುವ ಈ ಹಬ್ಬದಲ್ಲಿ ಕರ್ನಾಟಕದ ಅಡುಗೆಯ ಅಸಲಿತನ, ಸುಸ್ಥಿರತೆ ಮತ್ತು ಪ್ರಾದೇಶಿಕ ಹೆಮ್ಮೆಯನ್ನು ಎತ್ತಿಹಿಡಿಯುವ ನಿಟ್ಟಿನಲ್ಲಿ ಸ್ಥಳೀಯ ಮತ್ತು ಕಾಲೋಚಿತ ಪದಾರ್ಥಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಬಾರಿಯ ವಿಶೇಷ ಆಕರ್ಷಣೆಯೆಂದರೆ ಒಂದು ಪ್ರಾಂತ್ಯ, ಒಂದು ವಿಶಿಷ್ಟ ಪದಾರ್ಥ, ಒಂದು ಮರೆಯಾದ ಪಾಕವಿಧಾನ ಎಂಬ ಪರಿಕಲ್ಪನೆ. ಇದರೊಂದಿಗೆ ಪ್ರತಿಯೊಂದು ಪ್ರಾಂತ್ಯದ ಸ್ಥಳೀಯ ಜ್ಞಾನ ಮತ್ತು ಹವಾಮಾನಕ್ಕೆ ಪೂರಕವಾದ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ. ಕರುನಾಡ ಸ್ವಾದ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಎನ್ಟಿಆರ್ ಸಂಸ್ಥೆಯು ತನ್ನ ಮಹತ್ವಾಕಾಂಕ್ಷೆಯ ಕಾಫಿ ಟೇಬಲ್ ಬುಕ್ನ 2ನೇ ಆವೃತ್ತಿಯನ್ನು ಅನಾವರಣಗೊಳಿಸಿತು. ಈ ಕಾಫಿ ಟೇಬಲ್ ಬುಕ್ ಎನ್ಟಿಆರ್ ಸಂಸ್ಥೆಯು ಕರ್ನಾಟಕದ ಪಾಕಪರಂಪರೆಗೆ ಸಲ್ಲಿಸಿರುವ ಗೌರವಾರ್ಪಣೆಯಾಗಿದೆ. ಪಾಕವಿಧಾನದ ಹಿಂದಿನ ಕತೆ ಎಂಬ ಶೀರ್ಷಿಕೆಯ ಈ ಪುಸ್ತಕವು ಕರ್ನಾಟಕದ 6 ಪ್ರಾಂತ್ಯಗಳಲ್ಲಿ ಬೆಳೆಯುವ ಮತ್ತು ಇಲ್ಲಿನ ಶ್ರೀಮಂತ ಆಹಾರ ಸಂಪ್ರದಾಯವನ್ನು ರೂಪಿಸಿದ ಪದಾರ್ಥಗಳ ಮಾಹಿತಿ, ವಿವರವನ್ನು ಒಳಗೊಂಡಿದೆ. Thank you for coming and great to have you here for yet another edition of MTR Karanadu Swada. This is really the celebration of our land, Karnataka, and the diversity of cuisine, the flavors, the ingredients that actually Karnataka uniquely has. This year, this is our, I think, 6th edition. We started way back in 2017. And we have been doing this regularly since then, MTR Karanadu Swada. In this year's edition, a special focus has been given to the unique ingredients that come from all 6 parts of Karnataka, and which is what gives the soul to the Karnataka cuisine, right? And you can go around, you will see jolada, you will see coconut, you will see tamarind, you will see bayadgi chili. Every dish here carries the local ingredients that come from the regions of Karnataka that actually the dish is from. We are also very happy to have the home cooks who have come from these different regions, all 6 regions. All the food that you see over here, while it has been supervised by the MTR team, but it has been prepared by the home chefs, the home cooks who have come from the regions themselves. So that's why this is really the true spirit of Karnataka, true flavors of Karnataka that we are celebrating here today. And you all know about MTR. We are from Karnataka, we are from Bangalore. This is our way of really celebrating the culture of the place that we come from. How many dishes are? So today what we have, there are 75 dishes all in all that one can actually come and taste and enjoy. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಕರುನಾಡು ಸ್ವಾದ ಅಂತೇಳಿ ಮಾಡ್ತಾ ಇದ್ದೀವಿ. MTR ಈ ಥರದ್ದು ಕರುನಾಡು ಹಬ್ಬನ ಸುಮಾರು 2017 ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 6 ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಈ ಬ್ರ್ಯಾಂಡ್ ಕರ್ನಾಟಕದಲ್ಲೇ ಹುಟ್ಟಿರೋದ್ರಿಂದ, ಈ ಬ್ರ್ಯಾಂಡು ಕನ್ನಡದ ಒಂದು ಮಣ್ಣಿಂದ ಬಂದಿರೋದ್ರಿಂದ, ಕನ್ನಡ ಎಲ್ಲೆಲ್ಲಿ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಲೈಕ್ ಉತ್ತರ ಕನ್ನಡ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ಮತ್ತು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಪರ್ಟಿಕ್ಯುಲರ್ ಆಗಿ, ಮತ್ತು ಸೌತ್ಗೆ ಬಂದರೆ ನೀವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಭಾಗದ್ದು ಮತ್ತು ಮೈಸೂರು ಭಾಗದ್ದು, ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ
ಡಿಶ್ಗಳು ಅಂದರೆ ಅಲ್ಲಿ ಏನು ಖಾದ್ಯಗಳಿದೆ ಅವನ್ನ ನಾವು ಇಲ್ಲಿ ಎಲ್ರಿಗೂ ಒಂದು ಸೂರಿನಡಿ ಕೊಡಬೇಕು ಅಂತೇಳಿ ಈ ಓಮ್ ಕುಕ್ನ ಕರೆಸಿ ಅವ್ರ ಕೈಲಿ ತಯಾರು ಮಾಡಿಸಿ ಎಲ್ರಿಗೂ ನಾವು ಇಲ್ಲಿ ವ್ಯವಸ್ಥೆ ಮಾಡಿ ಅದನ್ನು ಸವಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಇದು ನಿಜವಾಗ್ಲೂ ಒಂದು ಸೂರಿನಲ್ಲಿ ಎಲ್ರಿಗೂ ಸವಿಯೋದಕ್ಕೆ ವ್ಯವಸ್ಥೆ ಆಗಿರೋದ್ರಿಂದ ಇದನ್ನು ಜನ ಬಂದು ಅದನ್ನು ಸವಿದು ಈ ಇಡೀ ಕರ್ನಾಟಕನ ಒಂದು ಮಳಿಗೆಯಲ್ಲಿ ವ್ಯವಸ್ಥೆ ಮಾಡಿರೋದ್ರಿಂದ ಅವರಿಗೆ ಎಲ್ಲೂ ಬೇರೆ ಕಡೆ ಹೋಗೋಂಗಿಲ್ಲ, ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಒಂದು ರೀತಿಯಲ್ಲಿ ನಿಜವಾಗ್ಲೂ ಇದು ಹಬ್ಬದ ಥರ ಆಗುತ್ತೆ. ಅದನ್ನ ಎಲ್ಲರೂ ಬಂದು ಸವಿಬೇಕು ಅಂತ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇನ್ನು ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಜೋಳದ್ದೇ ಸ್ಪೆಷಲ್ಲಾಗಿ ಮಾಡ್ತಾರೆ. ಹಾಗೆಯೇ ನೀವು ಬ್ಯಾಡಗಿ ಕಡೆ ಬಂದರೆ ಅಲ್ಲಿ ಬ್ಯಾಡಗಿ ಚಿಲ್ಲಿದೇ ಸ್ಪೆಷಲ್ಲಾಗಿ ಐಟಮ್ ಮಾಡ್ತಾರೆ. ಈಗ ಉಡುಪಿ ಕಡೆಗೆ ಬಂದರೆ, ಮಂಗಳೂರು ಕಡೆಗೆ ಬಂದರೆ ಅಲ್ಲಿ ಕೋಕೋನಟ್ಟನ್ನು ಬಳಸ್ಕೊಂಡು ಅದರಿಂದ ವಿಶೇಷವಾದ ಅಡುಗೆಗಳು ಮಾಡ್ತಾರೆ. ಹಾಗೆ ನೀವು ಹಾಸನ ಮೈಸೂರು ಕಡೆ ಬಂದರೆ ರಾಗಿ ಬಳಸ್ಕೊಂಡು ವಿಶೇಷವಾಗಿ ಅಡುಗೆ ಮಾಡ್ತಾರೆ. ಆ ಥರದ್ದನ್ನು ನಾವು ಬಳಸಿ ಬೇರೆ ಬೇರೆ ಏನೆಲ್ಲ ಮಾಡ್ಬೋದು ಅಂತೇಳಿ ಒಂದು ವಿಶೇಷವಾಗಿರೋ ಫುಡ್ಡನ್ನು ನಾವು ತೊಗೊಬಂದು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಇದನ್ನು ಎಲ್ಲರೂ ಆನಂದಿಸಬೇಕು ಅಂತೇಳಿ ಎಲ್ರಿಗೂ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.